ಹಾಯ್ ಗಾಯ್ಸ್, ನಾನ್ ನಿಮ್ಮ MJLD ರವಿ ಮಾತಾಡ್ತಿದ್ದೀನಿ. ಇವತ್ತು ರೋಡ್ ಹೊಡಕ್ ಬಂದಿದ್ದೀನಿ. ಆಕ್ಚುಲಿ ಡೀಸೆಲ್ ಖಾಲಿ ಆಗಿದೆ. ಟ್ಯಾಕ್ಟ್ರಿನೂ ಇಲ್ಲೇ ಇದೆ, ನೋಡ್ಬೋದು. ಒಂದು 5:15 ಗಂಟೆ ಹೊಲ್ದೆ ಡೀಸೆಲ್ ಖಾಲಿ ಆಯ್ತು. ಈ ಟ್ಯಾಕ್ಟ್ರಿ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬನ್ನಿ. ಇದು ಫೋರ್ಸ್ ಮಿನಿ ಟ್ಯಾಕ್ಟರ್. ಫೋರ್ಸ್ ಮಿನಿ ಟ್ಯಾಕ್ಟರ್ 27 HP ಬರುತ್ತೆ. ನನಗಿದು 27 HP ತುಂಬಾ ದೊಡ್ಡ ಗಾಡಿ ತರ ನನಗೆ ಫೀಲ್ ಆಗುತ್ತೆ. 5ನೇಗ್ಲೆ ಆಗಿರ್ಬೋದು, ಪ್ರತಿ ಒಂದು ಕೂಡ ತುಂಬಾ ಚೆನ್ನಾಗಿ ಉಕ್ಕೆ ಆಗುತ್ತೆ. ದೊಡ್ಡ ಟ್ಯಾಕ್ಟ್ರಿಯಲ್ಲಿ ಯಾವ ತರ ನಿಮಗೆ ಉಕ್ಕೆ ಆಗುತ್ತೋ ಅದೇ ತರ ನಿಮ್ಗೆ ಉಕ್ಕೆ ಆಗುತ್ತೆ. ಮತ್ತೆ ಇದರಲ್ಲಿ ಡೀಸೆಲ್ ಅಷ್ಟೇ ಜಾಸ್ತಿ ಕುಡಿಯುತ್ತೆ. ನಿಜ, ಬೇರೆ ಟ್ಯಾಕ್ಟ್ರಿಗೆ ನಾ ಹೋಲಿಕೆ ಮಾಡಿದ್ರೆ ಡೀಸೆಲ್ ತುಂಬಾನೇ ಡೀಸೆಲ್ ಕುಡಿಯುತ್ತದೆ. ಎಷ್ಟು ಕುಡಿತಾರೆ ಅಂದ್ರೆ ಒಂದ್ ಗಂಟೆಗೆ ನಿಮಗೆ 3 ಲೀಟರ್ ಮ್ಯಾಕ್ಸಿಮಮ್. 5ನೇಗ್ಲಿಗೆ 3 ಲೀಟರ್ ಖಂಡಿತ ಕುಡಿತದೆ. ಮತ್ತೆ ರೋಟಾವೇಟರ್ಗೆ ಇದು ಶಕ್ತಿಮಾನ್. ಇದು ನಮ್ಮ ಅಣ್ಣಂದು. ನಂದು ರೋಟ್ರು ಬ್ಲೇಡು ಸೌದೋಗಿರೋ ಕಾರಣದಿಂದ ನಾನು ನಮ್ಮ ಅಣ್ಣಂದು ಹಾಕೊಂಬಂದಿದ್ದೀನಿ. ಶಕ್ತಿಮಾನ್ ಇದು. ನನ್ ಬಂದ್ಬಿಟ್ಟು ಲಿಶಾಂತ್ ರೋಟಾವೇಟರ್ ನಂದು. ಅದು ಹೆವಿ ಇದೆ, ಇದಕ್ಕಿಂತ ಸ್ವಲ್ಪ ಹೆವಿ ಇದೆ. ನಂದು ರೋಟಾವೇಟರ್ ಹೆವಿ ಇರೋದ್ ಕಾರಣದಿಂದ ನಂದು ಸ್ವಲ್ಪ ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ಮ್ಯಾಕ್ಸಿಮಮ್ ಒಂದು 2.5 ಲೀಟರ್ ಡೀಸೆಲ್ ಕುಡಿಬಹುದು. ಇಷ್ಟು ಮಾಹಿತಿ ಟ್ಯಾಕ್ಟ್ರಿಲಿ. ಅಂದ್ರೆ ಇದು ಮ್ಯಾನುಫ್ಯಾಕ್ಚರ್ ನಿಂತೋಗಿದೆ ಇದು ಫೋರ್ಸ್ ಟ್ಯಾಕ್ಟ್ರಿಲಿ. ಈ ಗಾಡಿ ಅಂತೂ ತುಂಬಾ ಚೆನ್ನಾಗಿ ಓಡ್ತು. ಈ ಗಾಡಿ ಎಷ್ಟು ಚೆನ್ನಾಗಿ ಓಡ್ತು ಅಂದ್ರೆ ಸ್ಟಾರ್ಟಿಂಗು ಇದು ಮ್ಯಾನುಫ್ಯಾಕ್ಚರ್ ನಿನ್ಸಾಕಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದ್ ನಿನ್ಸಾಕ್ಲಿಲ್ಲ ಅಂದ್ರೆ ಖಂಡಿತ ಎಷ್ಟು ಸೇಲ್ ಆಗಿದಾವೆ ಅಂದ್ರೆ ತುಂಬಾ ಸೇಲ್ ಆಗಿದಾವೆ. ನಾನು ಇಲ್ಲಿ ಕಂಟನ್ಗುಂಟೆಯಲ್ಲಿ ತಗೊಂಡಿದ್ದು ದೊಬ್ಲಾಪುರದಲ್ಲಿ. ತುಂಬಾ ಚೆನ್ನಾಗಿದೆ. ನಮ್ಗೆ ದೊಡ್ಡ ಟ್ಯಾಕ್ಟ್ರಿ ಫೀಲೇ ಇದು. ಯಾವ ತರ ಬೇಕಾದ್ರೂ ತಿರ್ಗಿಸ್ಬೋದು ಆ ತರ ಇದೆ. ನಂದ್ರಲ್ಲಿ ಲಿಶಾಂತ್ ರೋಟಾವೇಟರ್ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಏನಂದ್ರೆ ಅದು ಇಲ್ಲಿ ಇದು ಬರುತ್ತೆ ನೋಡಿ, ಸ್ಟಾರ್ ಬರುತ್ತಲ್ಲ. ಇದು ಈ ಬೋಲ್ಟು ಒಂದು 5ರಿಂದ 10 ಎಗುರತ್ತಾ ಇರ್ತದೆ, ಕಟ್ ಆಗ್ತಾ ಇರ್ತದೆ. ಅದು 40 ರೂಪಾಯಿ ಬೀಳ್ತದೆ. ಅದು ಒಂದು ನನ್ನ ರೋಟಾವೇಟರ್ ಹಾಕೊಂಬಂದ್ರೆ ಒಂದು ಇರ್ಲೇಬೇಕಾಗಿತ್ತು. 5 ಅವರ್ ಆಯ್ತೆ ಅಂದ್ರೆ ಅದು ಬಿಸಿಗೆ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನನಗೆ ಅನಿಸ್ತಂಗೆ ಫೈನಲಿ ಈ ಟ್ಯಾಕ್ಟ್ರಿ ಅಂತೂ ಸೋನಾಲಿಕಾ ಎಲ್ಲಾ ಟ್ಯಾಕ್ಟ್ರಿಗಿನ ಬೆಟರ್ ಟ್ಯಾಕ್ಟ್ರಿ ಅಂತ ಹೇಳ್ಬೋದು. ನಿಮಗೆ ಇದ್ ನೋಡ್ಬೋದು, ಪ್ಲೇಸ್ ನೋಡ್ಬೋದು ಇಲ್ಲಿ ಕುತ್ಕೊಳಕ್ಕೆ. ದೊಡ್ಡ ಟ್ಯಾಕ್ಟ್ರಿ ತರ ಪ್ಲೇಸ್ ಇದೆ ಇದ್ರಲ್ಲಿ. ತುಂಬಾ ಚೆನ್ನಾಗಿದೆ. ನಂದು ಆಕ್ಚುಲಿ ಓಡಿರೋದು 2061 ಓಡಿದೆ. ಈಟ್ರು ಇದೆ, ಡೀಸೆಲ್ ಖಾಲಿ ಆಗಿದೆ, ಫುಲ್ ಡೆಡ್ ಇದೆ. ನನ್ಗೂ ಅಷ್ಟೇ ಈ ಟ್ಯಾಕ್ಟ್ರಿ ತುಂಬಾ ಇಷ್ಟ ಆಯ್ತು. ಎಷ್ಟೋ ಜನ ಹೇಳ್ತಾರೆ ಶೋರೂಮ್ಗೆ ಹೋದ್ರೆ, ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ನಿಂತೋದ್ರ ಕಾರಣದಿಂದ ಸ್ವಲ್ಪ ಐಟಮ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಅದರಿಂದ ಸ್ವಲ್ಪ ಈ ಗಾಡಿ ಕೊಟ್ಬಿಟ್ಟು ಬೇರೆ ಗಾಡಿ ತಗೊಂತಾರೆ. ಅದೆಲ್ಲ ಆಗಲ್ಲ. ಐಟಮ್ ಸಿಗದೆ ಇರ್ಲಿ. ಲಕ್ಕಿ ಗಾಡಿ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ದುಡಿಮೆ ಮಾಡ್ಕೊಂಡಿದೀನಿ. ಇರೋದ್ ಹೇಳ್ಬೇಕು, ತುಂಬಾ ಚೆನ್ನಾಗಿ ದುಡಿಮೆ ಮಾಡ್ಕೊಂಡಿದೀನಿ. ಆಕ್ಚುಲಿ ಇನ್ನೊಂದ್ ಏನಂದ್ರೆ ಇದ್ರಲ್ಲಿ ನಿಮ್ಗೆ ಎಷ್ಟೇ ವೆಯ್ಟ್ ಹಾಕಿ, ಬೇರೆ ಗಾಡಿ ಸೋನಾಲಿಕಾ ಬೇರೆ ಗಾಡಿಯಲ್ಲಿ ಮುಂದೆ ವೀಲ್ ಎದೊಳ್ತದ ನಿಮ್ಗೆ. ಹಿಂದೆಗಡೆ ವೆಯ್ಟ್ ಹಾಕಿರೆ, ಟ್ರಾಲಿ ಹಾಕಿರೆ ಮುಂದೆಗಡೆ ಎದೊಳ್ತದೆ. ಈ ಗಾಡಿಯಲ್ಲಿ ಎದೊಳಲ್ಲ. ಆಕ್ಚುಲಿ ಅಂತ ಏನು ಎದೊಳಲ್ಲ. ಮುಂದೆ ನಾವು ಬಂಪರ್ ಏನು ನಾರ್ಮಲ್ ಬಂಪರೇ ಕಟ್ಸಿರೋದು, ಅಂತ ಏನು ಹೆವಿ ಬಂಪರ್ ಏನ್ ಕಟ್ಸಿಲ್ಲ ನಾವು. ನಾರ್ಮಲ್ ಬಂಪರೇ ಕಟ್ಸಿರೋದು. ಗಾಡಿ ಮಾತ್ರ ಗುರು ನಕ್ಕನ್ ಚಿಂದಿ ಅನ್ಕೊಂಬೋದು ನಾವು. ಅಂದ್ರೆ ಇದು ನೀವು ಯಾರೋ ತಗೊಬೇಕಂದ್ರೆ ಸೆಕೆಂಡ್ಸ್ ಅಲ್ಲಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡ್ಸ್ ಅಲ್ಲಿ ಸಿಗ್ತವೆ, ಕೊಡ್ತಾರೆ ಯಾರನ್ನ. ಶೋರೂಮ್ ಮುಚ್ಚಾಕಿದ್ದಾರೆ. ಸೂಪರ್ ಆಗಿದೆ ಗಾಡಿ ಮಾತ್ರ ಗುರು. ಇದು ರೈತರು ಈ ಗಾಡಿ ಇಕ್ಕಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಹೇಗಿರುತ್ತೆ ಗಾಡಿ ಅಂತ. ತುಂಬಾ ಇಷ್ಟ ಆಯ್ತು ಗಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಡೀಸೆಲ್ ಅಷ್ಟೇ, ಮ್ಯಾಕ್ಸಿಮಮ್ ಡೀಸೆಲ್ ನೀನ್ ಹೆಂಗೆ ಹೊಡಿತೀನಿ ಅಂದ್ರೆ 3 ಲೀಟರ್ ಗಂಟೆಗೆ ಅಷ್ಟೇ, ಮ್ಯಾಕ್ಸಿಮಮ್ 3 ಲೀಟರ್. ಸೂಪರ್ ಆಗಿದೆ ಗುರು ಗಾಡಿ. ನನ್ಗಂತೂ ನಾನ್ ತಗೊಂಡು ಆಕ್ಚುಲಿ 3.5 ವರ್ಷ ಆಯ್ತು. 3 ವರ್ಷದಿಂದ ಏನು ಪ್ರಾಬ್ಲಮ್ ಏನ್ ಬಂದಿಲ್ಲ ನನ್ಗೆ ಗಾಡಿಯಲ್ಲಿ. ಅಂತ ಏನು ಏಟ್ ಕೊಡೋದು ಅಂತೇನೋ ಇದ್ದು ಆಗಿಲ್ಲ ನನ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಂದು MRF ಟೈರು, ಮುಂದೆಗಡೆ MRF ಟೈರ್ ಇದ್ರಲ್ಲಿ ನೋಡಿ ಇನ್ನ 2 ವರ್ಷ ಓಡಿಸ್ಬೋದು ಅಷ್ಟು ಬಟನ್ ಇದೆ MRF ಟೈರ್ ಅಲ್ಲಿ. ತುಂಬಾ ಚೆನ್ನಾಗಿ ಟೈರ್, ನನ್ಗೆ ಹೊಸ ಟೈರ್ ತರ ಇದೆ ನೋಡಿ. 3 ವರ್ಷ ಆದ್ರೂ
ಹೊಸ ಟೈರ್ ತರ ಇದೆ. ತುಂಬಾ ಚೆನ್ನಾಗಿ ನನಗೆ ಬಾಳಿಕೆ ಬಂದವು ಟೈರು. ಹಾ, ತುಂಬಾ ಚೆನ್ನಾಗಿ ಗಾಡಿ ಅಷ್ಟೇ ಗುರು, ಯಾವತ್ತೂ ನನಗೆ ಕೈ ಕೊಟ್ಟಿಲ್ಲ ಗಾಡಿ. ಹಾ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಸಿಕ್ಕಿದ್ರೆ ನೀವು ಸೆಕೆಂಡ್ಸ್ ಅಲ್ಲಿ ತಗೊಬೋದು. ಸಿಗ್ತವೆ ಸೆಕೆಂಡ್ಸ್ ಅಲ್ಲಿ ಹುಡುಕಿದ್ರೆ. ತುಂಬಾ ಚೆನ್ನಾಗಿದೆ ಗಾಡಿ. ಮಿನಿ ಟ್ರ್ಯಾಕ್ಟರ್ ಬೆಸ್ಟ್ ಗಾಡಿ, ನಿಮಗೆ ಎಲ್ಲದಕ್ಕೂ ಸರಿ. ಹಾ, ಅಂದ್ರೆ ಇದ್ರಲ್ಲಿ 4 ವೀಲ್ ಡ್ರೈವ್ ಬಿಟ್ಟಿದ್ರು. 4 ವೀಲ್ ಡ್ರೈವ್ ಅಂತ ಏನು ಓಡ್ಲಿಲ್ಲ, ಇದು ಚೆನ್ನಾಗಿ ಹೋಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ನನಗಂತೂ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ನಮ್ಮ ಅಣ್ಣವ್ರದ್ದು ಇದೇ ಸೇಮ್ ಗಾಡಿನೇ ಇರೋದು, ಫೋರ್ಸ್ ಮಿನಿ ಟ್ರ್ಯಾಕ್ಟರ್. ತುಂಬಾ ಚೆನ್ನಾಗಿದೆ, ತಗೊಬೋದು. ಮೇಜರ್ ಪ್ರಾಬ್ಲಮ್ ಏನ್ ನನ್ಗೇನು ಇದುವರೆಗೂ ಅಂತ ಏನು ಪ್ರಾಬ್ಲಮ್ ಏನ್ ಬಂದಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇರೋದು ಹೇಳ್ಬೇಕು, ಗಾಡಿ ಮಾತ್ರ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗಾಡಿ. ಮತ್ತೆ ಇನ್ನೊಂದು ಏನಂದ್ರೆ ಇದ್ರಲ್ಲಿ ಇದು ನಮ್ದು ಈಟ್ರದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಕೊಳ್ತದೆ. ಏನಪ್ಪಾ ಅಂದ್ರೆ ನಾನು ತೋರಿಸ್ತೀನಿ ನೋಡಿ. ಇದು ಇಷ್ಟು ತೆಗ್ದು ಬಾಣೆಗೆ ತೆಗ್ದು ಅಷ್ಟೇನು ತೋರಿಸ್ತೀನಿ. ನಂದು ನೆನ್ನೆ ಸ್ವಲ್ಪ ಏನೋ ಮಾಡಕ್ ಹೋಗಿ ಆಕ್ಚುಲಿ ಇದು ಸ್ವಲ್ಪ ಕಟ್ಟಾಗಿದೆ. ನೋಡಿ, ಇದು ಹಿಂಗೆ ಇರ್ಬೇಕಿತ್ತು. ಇದ್ರದ್ದು ಕೂಲೆಂಟ್ ಇದ್ದು ಆಕ್ಚುಲಿ ಇದು ಕೂಲೆಂಟ್ ಸ್ವಲ್ಪ ಇದು ಇದಾಗಿದೆ. ಅದರಿಂದ ಅದೊಂದು ಪ್ರಾಬ್ಲಮ್ ಆಗಿದೆ ಅಷ್ಟೇ ನನಗೆ. ನಾನು ತೋರಿಸ್ತೀನಿ ನೋಡಿ. ಇದು ಆಕ್ಚುಲಿ ಇದು ನನಗೆ ಇಲ್ಲಿಗೆ ಕಟ್ಟಾಗಿದೆ. ನೆನ್ನೆ ತೆಗಿಬೇಕಾದ್ರೆ ಇಲ್ಲಿಗೆ ಕಟ್ಟಾಯ್ತು ಆಕ್ಚುಲಿ. ನೋಡಿ, ಇದಕ್ಕೆ ಕಲೆಕ್ಷನ್, ಇದು ಕಲೆಕ್ಷನ್ ನಂದು ಕಟ್ಟಾಗಿದೆ. ನಾನು ಹಂಗೂ ಹೊಡಿತಿದ್ದೀನಿ. ಬರೀ ಈಟ್ರು ನೋಡಿ ಎಲ್ಲಿಗಿದೆ ಅಂತ ನೀವೇ ನೋಡ್ಬೋದು. ನಿನ್ನೆ ಬೆಳಿಗ್ಗೆ ಕುಲೆಂಟ್ ಆಯಿಲ್ ಹಾಕಿ ನೀಟಾಗಿ ರೆಡಿ ಮಾಡಿದೆ. ಈಟ್ ಹತ್ಕೊಂಡೇ ಇಲ್ಲ ನಂದು. 5-5:30 ಗಂಟೆ ರೋಟೋವೇಟರ್ ಹೋದೆ. ಗಾಡಿ ಮಾತ್ರ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗುರು, ನನಗಂತೂ ತುಂಬಾ ಇಷ್ಟ ಆಯ್ತು ಗಾಡಿ. ಏನು ರಫ್ ಯೂಸು ಹೆಂಗನ ಮಾಡು, ಆಕ್ಚುಲಿ ರೈತರೆಲ್ಲ ರಫ್ ಯೂಸೇ ಮಾಡೋದು. ತುಂಬಾ ಇಷ್ಟ ಆಯ್ತು ಗಾಡಿ. ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಸೋನಾಲಿಕಾ ಬರ್ತಿದೆ. ಸೋನಾಲಿಕಾ ತುಂಬಾ ಚೆನ್ನಾಗಿ ಓಡ್ತಿದೆ. ಅದೂನು ತುಂಬಾ ಚೆನ್ನಾಗಿದೆ. ಸೋನಾಲಿಕಾನು ನಮ್ಮ ಫ್ರೆಂಡ್ ತಗೊಂತಿದ್ದಾನೆ. ಅಂದ್ರೆ ಅದು ವೆಯ್ಟ್ ಹಾಕಿದ ತಕ್ಷಣ ಆಕ್ಚುಲಿ ಎದೋಲ್ತದ. ಅದು ಇರೋದು ಹೇಳ್ಬೇಕು, ಅದು ಮುಂದೆಗಡೆ ಬಾನೆಟ್ ಎದೋಲ್ತದೆ. ಇದು ಅಂತ ಏನು ಎದೋಳಲ್ಲ. ಇದು 30 ಬ್ಲೇಡಿಂದು, 27 ಬ್ಲೇಡಿಂದ 30 ಬ್ಲೇಡ್ ಆರಾಮಾಗಿ ಹಾಕ್ಬೋದು ಈ ಟ್ಯಾಕ್ಟ್ರಿಗೆ. ತುಂಬಾ ಚೆನ್ನಾಗಿದೆ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟ್ಯಾಕ್ಟ್ರಿ ಮಾತ್ರ. ಸೆಕೆಂಡ್ಸ್ ಅಲ್ಲಿ ಸಿಕ್ಕರೆ ಖಂಡಿತ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು 7 ಅಡಿ 6 ಅಡಿಯಿಂದ 7 ಅಡಿ ಅಡಿಕೆ ಗಿಡ ಇದ್ರೆ ಆರಾಮಾಗಿ ತಿರ್ಸ್ಕೊಬೋದು. ರೋಟ್ರು ಟ್ಯಾಕ್ಟ್ರಿ ಆರಾಮಾಗಿ ತಿರ್ಕೊಳುತ್ತೆ. ತುಂಬಾ ಚೆನ್ನಾಗೇ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದು ಇಲ್ಲಿ ಏನೇನೋ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನೋಡಿ ಇಲ್ಲಿ ಇದು ಎತ್ತೋದು ಇಳ್ಸೋದು. ಅಂದ್ರೆ ಇದು ನಾವು ಇದು ಎತ್ತಿರಲ್ಲ, ಇದು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ. ಫಾಸ್ಟ್ ಆಗಿ ಎದೊಳ್ಬೇಕಂದ್ರೆ ಇತ್ತ, ನಿಧಾನಕ್ಕೆ ಎದೊಳ್ಬೇಕಂದ್ರೆ ಇತ್ತ. ನಾನು ಸೆಂಟ್ರಿಗೆ ಇಟ್ಕೊಂಡಿದ್ದೀನಿ ಆಕ್ಚುಲಿ. ನಮ್ದು ಟಿಪ್ಪರ್ ಲಿಫ್ಟ್ ಇದು ಟಿಪ್ಪರ್ ಲಿಫ್ಟ್ ಅಲ್ಲಿ ಕೊಟ್ಟಿಲ್ಲ, ನಮ್ದು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಲಾಕ್ ಕೊಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನೋಡಿ ಇಲ್ಲಿ ಲಾಕ್, ಏನ್ ಲಾಕ್ ಹೇಳಿದ್ದು, ಇದು ಬ್ರೇಕ್ ಲಾಕ್. ಇಲ್ಲೊಂದು ಬ್ರೇಕ್ ಲಾಕ್ ಕೊಟ್ಟಿದ್ದಾರೆ. ಮಾಮೂಲಿ ಇದು ಹ್ಯಾಂಡ್ ಬ್ರೇಕ್, ಇದು ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಇಲ್ಲಿ ಇದರಲ್ಲಿ 4 ರಿವರ್ಸು 4 ಮುಂದಕ್ಕೆ ಬರ್ತವೆ. ಇವತ್ತು 8 ಗೇರು ರಿವರ್ಸು, ಎಲ್ಲೋ ಹೆಚ್ಚು ಇಲ್ಲಿ 3 ಇದು ಬರ್ತವೆ. ಗಾಡಿ ಮಾತ್ರ ಗುರು ಅಲ್ಟಿಮೇಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ಸ್ ಅಲ್ಲಿ ತೊಗೊಳ್ಳಿ. ನನಗೆ ತುಂಬಾ ಇಷ್ಟ ಆಯ್ತು ಗಾಡಿ. ನಾನು ಇದು ಯೂಟ್ಯೂಬರ್ ಅಲ್ಲಿ ಮೊದಲನೇ ವಿಡಿಯೋ ಮಾಡ್ತಿರೋದು. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ. ಇಂಥ ವಿಡಿಯೋ ತುಂಬಾ ಬೀಳ್ತೀನಿ, ರೈತರಿಗೆ ಅನುಕೂಲ ಆಗೋ ವಿಡಿಯೋ. ಸ್ವಲ್ಪ ಲೆಂತ್ ಇರ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ. ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇಯ್ನು ರೈತರಿಗೆ ಗೊತ್ತಾಗ್ಲಿ ಇಂತಿಂಥ ಟ್ಯಾಕ್ಟ್ರಿ ಇದಾವೆ ಅಂತ. ಯಾರ್ಯಾರ್ದು ಟ್ಯಾಕ್ಟ್ರಿ ಇದೆಯೋ ಎಲ್ಲರೂ ಇಲ್ಲಿ ಒಂದು ಕಮೆಂಟ್ ಮಾಡಿ, ನಿಮ್ದು ಎಷ್ಟು ವರ್ಷ ಆಯ್ತು ಗಾಡಿ ತಗೊಂಡು ಅಂತ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಂದು ಯೂಟ್ಯೂಬರ್ದು ಮೊದಲನೇ ವಿಡಿಯೋ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಬಾಯ್.